बेळगाव जिल्हा प्रशासन, जिल्हा पंचायत, कायदा सेवा प्राधिकरण आणि विविध खात्यांच्या संयुक्त विद्यमाने बेळगावात कन्नड साहित्य भवनात राष्ट्रीय ग्राहक दिन कार्यक्रमाचे आयोजन करण्यात आले होते। त्याचे उद्घाटन अतिरिक्त जिल्हाधिकारी विजयकुमार होनकेरी यांच्या हस्ते झाले। यावेळी प्रमुख पाहुणे म्हणून बोलताना जिल्हा कायदा सेवा प्राधिकरणाचे सदस्य सचिव न्यायाधीश मुरली मोहन रेड्डी यांनी ई-कॉमर्स आणि डिजिटल व्यवसायातील फसवणुकीबद्दल माहिती दिली। ऑनलाईन डिजिटल मार्केटमध्ये दिशाभूल करणारे निर्देश दिले जातात, त्यामुळे डिजिटल प्रणालीमध्ये वस्तू खरेदी करताना काळजी घ्यावी। कोणत्याही जाहिरातीमध्ये ते 30% सवलत देतो असे सांगतात, पण अशा कंपनींबद्दल सखोल चौकशी करून माहिती घेऊनच ग्राहकांनी खरेदी करावी, त्यामुळे ग्राहकांची फसवणूक होणे टळेल असे ते म्हणाले। ಪ್ರಪಂಚದಲ್ಲಿ ಯಾವುದು ಉಚಿತವಾಗಿ ಬರಲ್ಲ, ಎಲ್ಲದಕ್ಕೂ ಒಂದು ಪ್ರೈಸ್ ಅನ್ನೋದು ಇದ್ದೇ ಇರುತ್ತೆ। ಸೊ ಯಾವಾಗ ನಿಮಗೆ ಯಾವ್ದನ್ನ ಜಾಹೀರಾತಲ್ಲಿ ಉಚಿತವಾಗಿದೆ, ಬಹಳಷ್ಟು ಸಬ್ಸಿಡಿ, ಇವಾಗ ಇಯರ್ ಸೇಲ್ಸ್ ಮಾಡ್ತಾರೆ 5%, 10%, 30%, ಈ ರೀತಿ ಡಿಸ್ಕೌಂಟ್ ಕೊಡೋದು ನೋಡಿದ್ವಿ। ಈ ರೀತಿ ಡ್ರಾಸ್ಟಿಕ್ ಆಗಿ ಅಂದ್ರೆ ಬಹಳಷ್ಟು ಒಂದು ಡಿಸ್ಕೌಂಟ್ ಗಳನ್ನ ಕೊಡುವಂತದ್ದು ಯಾವುದೇ ಜಾಹೀರಾತು ಬಂದ್ರೆ ಫಸ್ಟ್ ನೀವು ಯು ಶುಡ್ ಸಸ್ಪೆಕ್ಟ್ ಇಟ್, ಏನ್ ಇವ್ರ ಅಥೆಂಟಿಸಿಟಿ ಏನೋ, ಇವ್ರ ಜೆನ್ಯೂನ್ನೆಸ್ ಏನೋ। ಆ ಕಂಪನಿಯ ಒಂದು ವೆಬ್ಸೈಟ್ ಹೋಗಿ ಅವ್ರು ಯಾವ್ದನ್ನ ಈ ರೀತಿ ಆಫರ್ಗಳು ಅಂತ ಬಿಟ್ಟಿದಾರ ಜನರಿಗೆ ನೋಡಿ, ಇದು ಯಾವ್ದು ಇಲ್ಲ ಅಂತಂದಾಗ 100% ನೀವು ಅಂತ ಲಿಂಕ್ಗಳು ಓಪನ್ ಮಾಡಬಾರ್ದು। ಆ ಲಿಂಕ್ ಓಪನ್ ಮಾಡಿ ಅವ್ರ ದೃಷ್ಟಿಗೆ ಮೊಬೈಲ್ ಇಂದ ಓಪನ್ ಮಾಡುವಾಗ ಅದು ಯಾವ್ದೇ ಒಂದು ಮ್ಯಾಲ್ವೇರೋ ಅಥವಾ ವೈರಸ್ ಆಗಿರ್ಲಿಲ್ಲ, ಯಾವ್ದೊಂದು ಫೇಕ್ ಕಂಪನಿಗೆ ಹೋಯ್ತು ಅಲ್ಲ ಮೋಸ ಆದ್ರು, ಅದೇ ಯಾವ್ದೋ ಒಂದು ಮ್ಯಾಲ್ವೇರೋ ವೈರಸ್ ಏನಾದ್ರು ಇಂಜೆಕ್ಟ್ ಮಾಡಿದ್ರೆ ಅವ್ರ ಫೋನಲ್ಲಿ ಅವ್ರ ಎಂಟೈರ್ ಪರ್ಸನಲ್ ಡೀಟೇಲ್ಸ್ ಕಲೆಕ್ಟ್ ಆಗಿರೋದು ನೋಡಿ। ಇವಾಗ ಎಲ್ಲರೂ ನಾವೆಲ್ಲ ಮೊಬೈಲ್ ಇಟ್ಕೊಂಡಿದ್ದೀವಿ, ಎಷ್ಟು ಜನರಲ್ಲಿ ಮೊಬೈಲ್ ಅಲ್ಲಿ ಆಂಟಿ ವೈರಸ್ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ? ನೀವೆಲ್ಲ ಇವನ್ ಈ ಸೈಡ್ ಕೇಳಿದ್ರು ಅವರು ಒಂದು 10 ಜನ ಹಾಕೊಂಡಿರೋದ, ಇವನ್ ಹಾಕೊಂಡಿರೋರು ನೋಡ್ರಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಥವಾ iOS ಅಲ್ಲಿ ಫ್ರೀ ಆಂಟಿ ವೈರಸ್ ಬರುತ್ತೆ, ಅದು ಹಾಕೊಂಡ್ರೆ ಒಳ್ಳೇದೇ। ಬಟ್ ಇವನ್ ಅದರಲ್ಲೂ ನಿಮ್ದೊಂದು ಕ್ಯಾಚ್ ಇರುತ್ತೆ, ಏನಂತಂದ್ರೆ ಅವರು ಏನು ಯಾವ್ದು ಫ್ರೀ ಅಂತ ಕೊಡಲ್ಲ, ಅವ್ರ ಅಡ್ವರ್ಟೈಸ್ಮೆಂಟ್ಸ್ ನಿಮ್ಗೆ ಕಳಿಸ್ತಾ ಇರ್ತಾರೆ। ನೀವು ಅದರಿಂದ ನೋಡಿ ಒಂದು ಮಿಸ್ಲೀಡ್ ಆಗುವಂತ ಚಾನ್ಸ್ ಅಥವಾ ಒಂದು ಆಸೆ ಬರುವಂತ ಚಾನ್ಸಸ್ ಎಲ್ಲ ಇರುತ್ತೆ, ಆ ಒಂದು ಕಲರ್ಫುಲ್ ಜಾಹೀರಾತುಗಳನ್ನ ನೋಡಿ। ಸೊ ಅದಕ್ಕೆ ಆ ಎಲ್ಲಾ ಮೊಬೈಲ್ ಫೋನ್ ಕುಟ್ಕೊಂಡವರು ಫಸ್ಟ್ ಮಾಡ್ಬೇಕಾಗಿರೋದು ಆಂಟಿ ವೈರಸ್ ಅಥವಾ ಏನ್ ಸಾಫ್ಟ್ವೇರ್ ಇರ್ತದೆ ಅದು ಪೇಯ್ಡ್ ವರ್ಷನ್ ತಗೋಬೇಕು। ಪೇಯ್ಡ್ ವರ್ಷನ್ ಎಷ್ಟಾಗುತ್ತೆ? 600, 700 ಇಲ್ಲ 1000 ರೂಪಾಯಿ ಈ ರೀತಿ ಆಗುತ್ತೆ। ಸೊ ಯಾರ್ಯಾರು ಅಫೋರ್ಡಬಲ್ ಇದ್ರೆ ಅವರೆಲ್ಲ ಫಸ್ಟ್ ಪೇಯ್ಡ್ ವರ್ಷನ್ ತಗೋಬೇಕು। ಈಗ ಆಪಲ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಆಂಡ್ರಾಯ್ಡ್ ಫೋನ್ ಆದ್ರೆ ಅದು ಆಲ್ಮೋಸ್ಟ್ ಹಾಫ್ ರೇಟ್ಗೆ ಸಿಗುತ್ತೆ। ಸೊ ಅದರಿಂದ ನೀವು ಸುಮಾರು ಒಂದು ಮೆಲಿಷಿಯಸ್ ವೆಬ್ ಲಿಂಕ್ಸ್ ಬರೋದು ಅಥವಾ ಇತರ ಯಾವ್ದೇ ಒಂದು ಫ್ರಾಡಲೆಂಟ್ ಸೈಟ್ಸ್ ನ ಒಂದು ನೀವು ಆಕ್ಸೆಸ್ ಮಾಡೋದಿದ್ರೆ ಅಡ್ವಾನ್ಸ್ ಆಗಿ ನಿಮ್ಗೆ ಒಂದು ಇನ್ಫಾರ್ಮ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ। ಈಗ ನಾಳೆ ಮೊನ್ನೆ ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಇಟ್ ಇಸ್ ನಾಟ್ ಎ ಸೇಫ್ ವೆಬ್ಸೈಟ್ ಅಂತ ಮೆಸೇಜ್ ಬಂತು, ಇಮಿಡಿಯೇಟ್ ಆಗಿ ನಾನು ರಿವರ್ಟ್ ಬ್ಯಾಕ್ ಆದ್ರೆ ನಮ್ದೇ ಯಾವ್ದೋ ಒಂದು ಅಫಿಷಿಯಲ್ ಪರ್ಪಸ್ಗೆ ಯಾವ್ದೋ ಒಂದು ಮಾಹಿತಿ ಹುಡುಕ್ಬೇಕು ಅಂತ ಹೋದಾಗ। ಸೊ ಈ ರೀತಿ ಯಾವುದೇ ವಸ್ತು ಇವನ್ ಫಿಲಾಸಾಫಿಕಲ್ ಆದ್ರೂ ಅಷ್ಟೇ ಯಾವ್ದು ಫ್ರೀ ಬರಲ್ಲ, ಕೇಳಿದ್ರೆ ತಾಯಿ ಕೂಡ ಊಟ ಆಗಲ್ಲ। ಸೊ ಯಾವ್ದು ಎಲ್ಲದರಲ್ಲೂ ಒಂದು ಶ್ರಮ ಅನ್ನೋದು ಇರಬೇಕು, ಹಣ ಕೊಟ್ರೇನೆ ವಸ್ತು ಸಿಗತ್ತೆ ಅನ್ನೋದು ಫಸ್ಟ್ ಈ ಬೇಸಿಕ್ ಆಸ್ಪೆಕ್ಟ್ ಎಲ್ರಿಗೂ ತಿಳಿದಿರಬೇಕು। ಆಮೇಲೆ ಎಲ್ಲಿ ಅತಿ ಹೆಚ್ಚು ಒಂಥರ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಅಥವಾ ನಮ್ಮ ಮೈಂಡ್ ನ ಒಂದು ಚಂಚಲತೆಯನ್ನು ಸೃಷ್ಟಿ ಮಾಡುವಂತ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇರ್ತದೆ, ಡೆಫಿನೆಟ್ ಆಗಿ ಅದರಲ್ಲಿ ಯಾರು ಮಾರು ಹೋಗ್ಬೇಡ್ರಿ, ಅಂತವರಲ್ಲೆಲ್ಲ ಒಂದು 90% ಎಲ್ಲ ಫಾಲ್ಸೇ ಇರ್ತದೆ। ಸೊ ನೀವು ಯಾವುದೇ ವಸ್ತು ತಗೊಳಕ್ ಮುಂಚೆ ಅದನ್ನ ಕ್ರೆಡೆನ್ಷಿಯಲ್ಸ್ ಚೆಕ್ ಮಾಡಿ, ಅದು ಜೆನ್ಯೂನ್ ವೆಬ್ಸೈಟ್ ಏನಾ, ಇವರು ಯಾರು ಎಸ್ಪೆಷಲಿ ಆನ್ಲೈನ್ ಟ್ರೇಡಿಂಗ್ ಇದು ಜೆನ್ಯೂನ್ ಇಲ್ಲ ಅಂತ ಜೆನ್ಯೂನ್ ಇವಾಗ ಕೆಲವೊಂದು ವೆಬ್ಸೈಟ್ ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಮೀಶೋ ಆಗಿರ್ಬೋದು, ಇಂಥವೆಲ್ಲ ಒಂದು ನಂಬೋದಾದಂತ, ಯಾಕಂದ್ರೆ ಅವೆಲ್ಲ ನಮ್ಮ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರುವಂತ ಕಂಪನಿಗಳು, ಅವ್ರದ್ದು ನೋಡಿ ರಿಜಿಸ್ಟ್ರೇಷನ್ ಅವ್ರದ್ದು ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ ಅವ್ರ ಕಂಪನಿ ವೆಬ್ಸೈಟ್ ಹೋದಾಗ, ಅಟ್ಲೀಸ್ಟ್ ಆ ಪ್ರಿಲಿಮಿನರಿ ಚೆಕಪ್ ಅನ್ನ ನಾವು ಮಾಡಬಹುದು। ಅದೇ ರೀತಿ ಇವತ್ತು ಫ್ರಾಡಲೆಂಟ್ ಸೈಟ್ಸ್। या कार्यक्रमाला अप्पर जिल्हाधिकारी विजयकुमार होनकेरी, संजीव कुमार व्ही कुलकर्णी, ग्राहक तक्रार निवारण मंचच्या सदस्य सुनंदा काद्रोळी मठ, जिल्हा पंचायत सीओ हर्षल भोयर, एसपी भीमाशंकर गुळेत, गिरीश पाटील, ॲडव्होकेट NR लातूर,
जिल्हा ग्राहक रक्षण परिषदच्या सदस्या पौर्णिमा पटन शेट्टी, जिल्हा शिक्षणाधिकारी मोहन कुमार हंचाटेसह आदी उपस्थित होते. महादेव पवार, केएनएन सिटी न्यूज, बेळगाव.